ಇಷ್ಟೊಂದು ಬಟ್ಟೆ ತಂದಿದ್ಯಾ ಕಂದ? ಒಂದಿನಕ್ಕೆ ಇಷ್ಟೊಂದು ಬಟ್ಟೆ ತಂದಿದ್ಯಾ? ನಾಳೆನೆ ಹೋಗ್ತೀವಾ? ಪಕ್ಕ ನನ್ ಜೊತೆ ಅಲ್ಲ ಅವನೇನೋ ಫಿಲಾಸಫಿ ಕುಯ್ತಿದ್ದ. ಅದೇ ಟರ್ಬುಲೆನ್ಸು. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಫೇಸ್ ಮಾಡಿಲ್ಲ ನಾನು. ಒಂದು ಫೇಸ್ ಮಾಡಿಲ್ಲ ನಾನು. ಬಟ್ ಈ ಸರಿನೇ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಅದಕ್ಕೆ ಫುಲ್ ಭಯ ಆಯ್ತು. ಅದಕ್ಕೆ ಇವ್ನು ಹೇಳ್ತಾ ಇದ್ದೆ, ಇವ್ನು ಹೇಳ್ದ ಇದು ಬರೀ 20% ಅಷ್ಟೇ ಅಂತ, ಇನ್ನೂ ಜಾಸ್ತಿ ಇರುತ್ತೆ ಅಂತ. ಇವರಿಬ್ರು ಯಾಕೋ ಬರೋ ಟೈಮಲ್ಲಿ ನನ್ನನ್ನು ಬಿಟ್ಬಿಟ್ಟು ಬರೋ ಥರ ಇದ್ದಾರೆ. ತಂದೂರಿ ಜಿಂಗರ್ ಬರ್ಗರ್ ದೋ ದೇ. ಒನ್ ವೆಜ್ ಜಿಂಗರ್. ಮರಿಗೋಲ್ಡ್. ಇವನು ಇವರು ನಮ್ಮ ಬಾಸ್ ಇದರಲ್ಲಿ. ಸೊ ಇವ್ರು ಬಂದು ಇವ್ರ ಬಾಸ್. ನನಗೆ ಯಾರು ಫೋನ್ ಮಾಡಲ್ಲ, ಬರೀ ಅಲಾರಾಮ್ಗಳು ಬರ್ತವೆ. KFC ತಿನ್ನಲೇಬೇಕಾ ನೀನು ಇವಾಗ? ನಾನು KFC ಅಂತಲ್ಲ, ನಾನು ಊಟ ಮಾಡಲೇಬೇಕು. ಬೆಳಿಗ್ಗೆಯಿಂದ ಊಟ ಕೊಡಿಸ್ತೇನೆ. ಆರ್ಡರ್ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಕ್ಯಾನ್ಸಲ್ ಮಾಡ್ಬೋದು. ನನ್ನ ಗಂಡನ ದುಡ್ಡೆಲ್ಲ ನಾನು ಖರ್ಚು ಮಾಡಲ್ಲ, ವೇಸ್ಟ್ ಮಾಡ್ಸಲ್ಲ. ಯಾಕರ್ತಾವ ಸರ್ ಲಾಕು ನಮ್ಮ ಶಾಬಾಗೆ ಆಡಿ ಫ್ರಾಡ್ ಮಾಡವನಂತೆ. ಒಂದೇ ನಂಬರ್ 2 ಕಾರ್ ಮೇಲೆ ಹಾಕ್ಬಿಟ್ಟವನೆ. ಒಂದೇ ಕಾರ್ ಕರೆಕ್ಟ್. ಏನ್ ಮಾಡ್ತೀಯ ನೀನು? ಹೇಳೆ ಮೊನ್ನೆ ನೋಡಿತಾವಂತೆ. तुझे मेरी जोरों से ज्यादा भूख लग रहा ना रे तुझे. ಒತ್ತಾ ಫಡ್ಫಡಾ ರहा. ನಿನ್ಗಿಂತ ಜಾಸ್ತಿ ಹೊಟ್ಟೆ ಹಸಿ ಅವನಿಗಾಗೈತೆ. ಹೆಂಗಿತ್ತು ಗೊತ್ತಾ ರೋಟಿ ಮನೇಲಿ? ನನ್ನ ತಂಗಿ ಮತ್ತೆ ಸಿಲಕಾನ ಕೊಟ್ಟಿದ್ದು. ಅಂಡರ್ವೇರ್ ಇದ್ದಂಗಿತ್ತು ರೋಟಿ ಶೇಪ್. ಅಂಡರ್ವೇರ್ ಇದ್ದಂಗಿತ್ತಂತೆ. ಅದಕ್ಕೆ ತಿನ್ನಿಲ್ವಾ ನೀನು? ಎಷ್ಟು ಲಕ್ಕಿ. ಅರ್ಧ ತಿನ್ನ ಇನ್ನೊಂದು ರೋಟಿ ತಗೊಂಬಂದು ನನಗೆ ಹಾಕೊಂಡ್ರೆ ತಗೊಂಡೋಗಿ ಸೋಫೆ ಮೇಲೆ ಅಲ್ಲಿ ಹಾಕೋಳೆ. ಅಷ್ಟು ದೂರ ಹಾಕೋಳೆ. ಇನ್ನೇನು ತಿಂತೀವಿ ಅದು ಕೆಳಗಡೆ ಬಿದ್ಮೇಲೆ. ಫೈನಲಿ KFC ತಗೊಂಡು ಇವಾಗ ಕಾರಲ್ಲಿ ಹೋಗ್ತಾ ತಿನ್ಕೊಂಡು ಹೋಗ್ಬೇಕು. ನೀನ್ ಹೇಳಿಲ್ವಾ? ದಲ್ಲೂಲ್ಗೆ ಹೇಳಿಲ್ವಾ ನೀನು? ಓನ್ಲಿ ಇರ್ಫಾನ್. 601 Okay, let's go. Hey, hi. What you were doing? Which room you are? They told me only boys are coming. Bittu is coming and telling me, no, only they has not come. No, she must be there. When I heard your voice. जल्दी आ गए सब. Editing कर लेना. Editing. You guys came from airport and then went for shopping. On the way he did the shopping. On the way ने Within See. तोरसो. जहाँ भी जाओ वहीं से कपड़े लो. Shopping he did within 5 minutes. Not even You guys told me that you guys had to go like some traffic or something was there, na? Yeah. इसीलिए लेट हो गया. So nice. Almost 1 घंटा एक ही No, जगह पे खड़े थे. this is nice. Yesterday in which we stayed, that was bakwas. No, yeah, actually. ಹೌದಾ? ಹೋಯೋ ರೂಮ್ ನಲ್ಲಿ ಇದ್ರಂತೆ. ಆ ತರ ಇತ್ತಂತೆ ಕೆಳಗಡೆ ರೂಮ್ಗಳು. You guys should have told. ಥಕ್ಕ ಹೋಗೇ ಇರ್ಫಾನ್. ಏನ್ ವ್ಯೂ ಇದೆ ಅಲ್ಲಿ? I'm just seeing the casino thing from here, sitting and seeing there. Casino is visible. Yeah. ಅಲ್ಲೇ ಇದೆ. Welcome my friend, welcome. Oh, welcome. कल ओयो में थे कहते तुम्हें? फरहान भैया, ओयो में थे कहते कल ना? हाँ. तुम्हें आको शिफ्टिंग करा था लेनी पड़ा. Thanks बोले फरहान भैया को. Bro, Vagetars. चलो देंगे. Let's go Vagator. Welcome from Oyo room to sweet room. Turbulence. Oh, you go. Take off. This guy is the reason he literally prayed. You know, you guys should get turbulence. Turbulence मिल रहा है इसे. कैसा था? टेक ऑफ, लैंडिंग, डर जा रही है उन्हें. रिएक्शन देखो, वीडियो देखो, सब भी देखो वीडियो. 2 3 मैं जग्गी जरा बाहर. कंफ्यूजन मेरे. 3 2 1 go. हाँ रुको. एक क्लास ना. हाँ चलो.
पैसा भी नहीं बा मेरे सगा फोन डाल क्यों मजाक नहीं लगाना हाँ चलो डाल रहे पैसा काश नहीं मिला पड़े गिर गिर ಇಲ್ಲ ನೀನು ಎಂತ ಕೆಲಸ ಮಾಡ್ತೀಯಾ ಫೈನಲಿ 2-3 ದಿನ ಆದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. 2-3 ದಿನ ಅಲ್ಲ ದಿಸ್ ಇಸ್ ಡೇ 1 ಫಾರ್ ಅಸ್ ನೌ. ಗೋವಾನಲ್ಲಿ ಡೇ 1. ಸೊ ಸ್ಕೂಟಿ ರೆಂಟ್ ಮಾಡ್ಕೊಂಡು ಇವಾಗ ಶಾಪಿಂಗ್ ಅಂತ ಹೋಗ್ತಾ ಇದೀವಿ. ಸ್ವಲ್ಪ ಹೊಸ ಬಟ್ಟೆ ತಗೋಬೇಕಾಗಿತ್ತು, ಅದಕ್ಕೆ. ಲೆಟ್ಸ್ ಗೋ. ಗೋವಾದಲ್ಲಿ ಯಾವತ್ತೂ 2 ವೀಲರ್ ಅಲ್ಲಿ ಹೋಗಿಲ್ಲ ನಾವು. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಗೋವಾಗೆ ಬಂದಿರೋದು ಲೆಕ್ಕ ಇಲ್ಲ. ಬಟ್ ಮೂಗ್ ಅವಾಗ ನನ್ ಮೂಗಿಗೆ ತೋರಿಸ್ಬಿಡು ಕ್ಯಾಮ್ರಾ ನೀನು. ಆಯ್ತಾ ಹಾ ನಮ್ ಶಿವಬಿಗ್ ತೋರ್ಸಲ್ಲಿ. ಶಿವಬಲ್ಲಿ ಅಲ್ಲಿ ಕೈ ಎಲ್ಲ ಆಡಿಸ್ಬೇಕು. ಸಣ್ಣ ಆಗ್ಬಿಟ್ಟಿದೀನಿ ನಾನು. ಸಣ್ಣ ಏನೋ ಎಲರ್ಜಿ ಆಗ್ಬಿಟ್ಟಿದೆ ನಿನ್ಗೆ. ಯಾವ್ದೋ ಹುಳ ಗಿಳ ಕಚ್ಚೋದು, ಏನೋ ಫುಡ್ ಇನ್ಫೆಕ್ಷನ್ ಏನೋ ಆಗೈತೆ. ಏನೋ ಆಗಿದ್ದಾರೆ, ಬರೀ ಕೆರ್ಕೊಂತ ಇರ್ತಾಳೆ. ಮೈ ಕೈ ಕೆರಿತಾ ಇದೆ. ಹಾ ಎಷ್ಟೋ ವರ್ಷ ಆದ್ಮೇಲೆ ಹೆಲ್ಮೆಟ್ ಹಾಕಿದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಆಗ್ತಿರೋ ತರ ಒಂಥರ ಫೀಲ್ ಆಗ್ತಾ ಇದೆ ನನಗೆ. ಓಕೆನಾ? ಬಟ್ ಇಲ್ಲಿ ಗೋವಾನಲ್ಲಿ ಒಂದು ಅಬ್ಸರ್ವ್ ಮಾಡಿದೆ ನಾನು, ಎಲ್ಲರೂ ಹೆಲ್ಮೆಟ್ ಹಾಕೋರೆ. ಮತ್ತೆ ಎಲ್ಲರೂ ISI ಅಪ್ರೂವ್ಡ್ ಮಾರ್ಕ್ ಬರುತ್ತಲ್ಲ, ಒಳ್ಳೆ ಹೆಲ್ಮೆಟ್ ಹಾಕಿದ್ದಾರೆ. ಇಲ್ಲಿ ಗೋವಾನಲ್ಲಿ ಮಧ್ಯದಲ್ಲೇ ಕಟ್ ಮಾಡ್ಬಿಡ್ತೀಯಪ್ಪ ನೀನು. ಗೋವಾನಲ್ಲಿ ನೀನು ಅಬ್ಸರ್ವ್ ಮಾಡು, ಬೆಂಗಳೂರಿನಲ್ಲೆಲ್ಲ 100 ರೂಪಾಯಿ ಕ್ಯಾಪ್ಗಳ ತರ ಹಾಕೊಂತಾರೆ ಗೊತ್ತಾ, ಚುಪ್ಪ ಅಂತಾರೆ. ಆ ಚುಪ್ಪ ಹಾಕೊಂಡ್ ತಿರ್ಗಾಡ್ತಾರೆ ಮೋಸ್ಟ್ ಆಫ್ ದೆಮ್. ಬಟ್ ಇಲ್ಲಿ ಒಬ್ಬನ ತಲೆ ಮೇಲೂ ಅದ್ 100 ರೂಪಾಯಿದು ಕಾಣಿಸ್ತಾನೆ ಇಲ್ಲ ನೋಡು. ಎಲ್ಲ ಒಳ್ಳೆ ಬ್ರ್ಯಾಂಡ್, ಎಲ್ಲ ಒಳ್ಳೊಳ್ಳೆ ಹೆಲ್ಮೆಟ್. ಅಂದ್ರೆ ಸೇಫ್ಟಿ ಚೆನ್ನಾಗಿದೆ, ಪರವಾಗಿಲ್ಲ ಹೆಲ್ಮೆಟ್ಗಳದ್ದು. ಇವಾಗ ನಾವು ರೆಂಟ್ ಮಾಡಿದೀವಿ, ಅವ್ರು ಹೆಲ್ಮೆಟ್ ಮಸ್ತಾಗಿರೋದೇ ಕೊಟ್ಟವ್ರೆ, ಯಾವ್ದು ಚಪ್ಪರದ ಹೆಲ್ಮೆಟ್ ಅಂತ ಕೊಟ್ಟಿಲ್ಲ. ಅಲ್ಲ, ಒಂದ್ ಅರ್ಥ ಆಯ್ತು, ಲೈಕ್ ರೂಲ್ಸ್ ಎಲ್ಲ ಚೆನ್ನಾಗಿ ಫಾಲೋ ಮಾಡ್ತಾರೆ. ಫೈನಲಿ ಮ್ಯಾಕ್ಸ್ ಅಲ್ಲಿ ಚೆನ್ನಾಗಿ ಇದು ಸಿಗತ್ತೆ ಬಟ್ಟೆಗಳು. ಮೇಡಮ್ದು ಲೇಟ್ ಆಗೋದಂತ ಗೊತ್ತಿತ್ತು ನನಗೆ. ನೋಡ್ರಿ, ಫಸ್ಟ್ ಫ್ಲೋರಿಗೆ ಬಂದೆ, 2 ಪ್ಯಾಂಟು 1 ಪ್ಯಾಂಟು 2 ಟೀ ಶರ್ಟ್ ಎತ್ಕೊಂಡೆ. ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಹೋಗಿದ್ದೆ. ಮೇಡಮ್ ಏನು ಮಾಡ್ತಾವ್ರು ನೋಡ್ಬೇಕು ಇವಾಗ. ಸುಮ್ಮನೆ ಕ್ಯಾ ಲಗ್ತಾ ಫರಾನ್ ಶೋಪ್ ಕ್ಯಾ ಲಗ್ತಾ ಅಬ್ಬಿ ಅಬ್ಬಿ ಕೆತ್ತೆ ಶಾಪಿಂಗ್ ಕರ್ಕೋರಿ ಹಿಂಗೆ ಇವನು. 3-4 ಡೌಟ್ ಐತೆ. 3-4 ಮಾಡೋಕ್ಕೆ ಸಾಧ್ಯ ಇರಲ್ಲ. ಇಲ್ಲ, ಅಷ್ಟು ಮಾಡಿರಲ್ಲ ಅನ್ಕೊಂತೀನಿ. 3 ಸರಿ, 3-4 ನನ್ನ ಪ್ರಕಾರ ಮೌಲ್ಯ 3 ಪೀಸ್ ಯಾವ್ದನ ಬಟ್ಟೆ ಸೆಲೆಕ್ಟ್ ಮಾಡಿರ್ಬೋದು. ನನ್ನ ಪ್ರಕಾರ 4 ಹಾಂ ಪಕ್ಕ. ಎಷ್ಟು ಪೀಸ್? ಸ್ವಲ್ಪ ಬ್ಯಾಗ್ ತೋರಿಸ್ತೀರಾ? ಬ್ಯಾಗ್ ತೋರಿಸು, 1 ನಿಮಿಷ. ನಿನ್ನ ಬ್ಯಾಗ್ ತೋರಿಸು. ಏಯ್ ತೋರಿಸು 1 ನಿಮಿಷ. ಅದು ಸೆಲೆಕ್ಟ್ ಅದು 1 ನಿಮಿಷ. ಶಿವ ಬಿಟ್ಕೊಂಡಿರೋದು ಸೆಲೆಕ್ಟೆಡಾ ಅನ್ಕೊಂಡಲ್ಲ. ಅಲ್ಲ, ನಾವು ಏನೋ ಮಾತಾಡ್ಕೊಂಡ್ ಬಂದಿದೀವಿ. ಹೇಳು ಬೇಗ. ಟ್ರಯಲ್ ಅಲ್ಲಪ್ಪ, ಇವಾಗ ಇದು ಸೆಲೆಕ್ಟೆಡಾ ಇಲ್ವೋ? 1 2 3 4 ಅಂದಿರೋದು. 4 ವಿಡಿಯೋನಲ್ಲೇ ಐತೆ. ನಾನು ಕನ್ಫ್ಯೂಸ್ ಮಾಡಿದೆ. 4 ತಗೊಂಡು 4 ಅಂಬೋದ 4 ಅಂದೆ. ಸರಿ ಆಯ್ತು, ನಿನ್ಗೆ ಏನೋ ಒಂದು ತೋರ್ಸೋದು ಮರ್ತೋದೆ ನಾನು. ನೀನು ಏನೋ ಒಂದು ಅಬ್ಸರ್ವ್ ಮಾಡ್ದ? ಏನು? ಚೆನ್ನಾಗಿಲ್ಲ ಅಂದ್ರೆ ತಗೊಳಲ್ವಾ? ಮತ್ತಿನ್ನೇನಕ್ಕೆ ಕೇಳ್ತೀಯ ನನಗೆ? ಪಾರ್ಟಿಗೆ ಹಾಕೊಳ್ಳೋಕ್ಕಾಗುತ್ತಲ್ಲ. ಸರಿ ಆಯ್ತು, ಹೋಗು. ತರಕಾರಿ ಇಟ್ಕೊಳಕ ಏನಾಯ್ತು? ಬೇರೆಯವರು ಎದ್ರುಕೊಂಡ್ರು. ಸರಿ ಆಯ್ತು, ನಡಿ. ಚೆನ್ನಾಗಿದೆ ಇದು ಹಾಕೊಳ್ಳೋಕೆ. ಹ್ಞೂ ಚೆನ್ನಾಗಿದೆ. ಏಯ್ ಇಡ ಬೇಡ. ಹ್ಞೂ ಎತ್ಕೊಮು. ಇದೊಂಥರ ಚೆನ್ನಾಗಿದೆ ಅಲ್ಲ. ಹ್ಞೂ ಇರಿಟೇಟ್ ಮಾಡಬೇಡ. ಎತ್ಕೊಳಂಗಿದ್ರೆ ಎತ್ಕೊಂಬಿಡು. ಏಯ್ ನಿಂಗೆ ಯಾವ್ದು ಬೇಕು ಎತ್ಕೊಂಡು ನಡಿ. ಮತ್ತೆ ತಿರ್ಗಾ ಇದು ಬೇಡ ಅದು ಬೇಡ. ಮತ್ತೆ ತಿರ್ಗಾ ಅಲ್ಲಿ ಸ್ಟಾಪ್ ಕೊಡ್ತಾ ಇದೆಯಾ ಅಲ್ಲಿ. ಗೈಸ್, ಫೈನಲಿ ಶಾಪಿಂಗ್ ಆಯ್ತು. ಏಯ್ ನಾನು ಶೂಸ್ ತಗೊಬೇಕು, ಆಗಿಲ್ಲ ಇನ್ನ. ಓಕೆ, ಶೂ ಒಂದು ನಿಂದು ಬಾಕಿ ಇದೆ ಅಲ್ಲ. ಶೂ
ನನ್ನ ಟೀ ಶರ್ಟ್ ನಂಗೆ ತುಂಬ ಇಷ್ಟ ಆಯ್ತು, ಅದ್ರ ಅದಕ್ಕೆ ಪ್ಯಾಂಟೇ ಸಿಗ್ಲಿಲ್ಲ ಕಂದ. ಏನ್ ಬೇಗ ಎತ್ಕೋ ಬೇಗ ಅಂದ್ರೆ ಅದು ಎತ್ಕೊಂಬ ಇದು ಎತ್ಕೊಂಬ ಅಂತ. ನಾವು ಹುಡುಗಿಯರು ಸ್ವಲ್ಪ ಚೂಸಿ, ನಾವೆಲ್ಲ ನೋಡ್ಬೇಕು ಹಿಂದೆ ಮುಂದೆ ಕೆಳಗೆ ಮೇಲೆ ಎಲ್ಲ. ಬಂದ್ಬಿಡ್ಬೇಕು, ಗಂಡ ಕೊಡಿಸ್ತಾನ ಅಂದ್ಮೇಲೆ ತಗೊಂಡ್ಬಿಡ್ಬೇಕು, ಚೂಸ್ ಮಾಡ್ಬಾರ್ದು. ಚೆನ್ನಾಗಿಲ್ದಿರೋದು ತಗೊಂಡ್ರೆ ಹೆಂಗಿರುತ್ತೆ ಹೇಳು? ಏನ್ ಇಷ್ಟೊಂದು ಟ್ರಾಫಿಕಾ? ಓ ಅಣ್ಣಂದ್ರು ಫುಲ್ ಇದ್ರ ಮೇಲೆಲ್ಲ ಬರ್ತಾವ್ರೆ. ಸೀದಾ ಸ್ಟ್ರೈಟ್. ಯಾವುದು? ಯಾವ ಬ್ಯಾಗು? ಬ್ಯಾಗ್ ಎಲ್ಲ ನೀನು ಗ್ರೀನಲ್ಲೇ ತಗೋಬೇಕು ಆಯ್ತಾ? ಖುಷಿ ಆಯ್ತಾ ಶಾಪ್ ಮಾಡಿದ್ರಲ್ಲ ಕೊನೆಗೂ? ನಾನು ಯಾವಾಗಲೂ ಮಾಡ್ತಿರ್ತೀನಿ. ಇವಾಗ ಗೊತ್ತಾಯ್ತಾ ಯಾರು ಜಾಸ್ತಿ ಶಾಪಿಂಗ್ ಮಾಡೋದಂತ? ಬಂತ ಬಾಯಿಂದ ನಿಜ ಬಂತ? ನಾನು ಏನ್ ಶಾಪಿಂಗ್ ಯಾವಾಗ್ಲೂ ಶಾಪಿಂಗ್ ಮಾಡ್ತಾ ಇರ್ತೀನಿ ಮಾಡಿಸ್ತಾ ಇರ್ತೀನಿ ಅಂದಿದ್ದು ನಾನು. ಮಾಡ್ತಾ ಇರ್ತೀನಿ ಅಂತ ಮೈಕ್ ಬೇರೆ ಹಾಕೊಂಡಿಲ್ಲ. ನಾನು ಯಾವಾಗಲೂ ಶಾಪಿಂಗ್ ಮಾಡಿಸ್ತಾ ಇರ್ತೀನಿ ಅಂತ ಹೇಳಿದ್ನು. ಹೌದೌದೌದು. ಹಿಂಗೆ ನಾವು ಸತ್ಯ ಈಚೆ ಬರ್ಸೋದು. ಆಯ್ತು, ಇವಾಗ ಏನ್ ತಗೊಳ್ಳೋದು ಇವಾಗ ಇದ್ರಲ್ಲಿ? ಚೆನ್ನಾಗಿರಲ್ಲ ನೀನು. ನಂಗೆ ಬಾದಾಮ್ ಮಿಲ್ಕ್ ಬೇಕು, ಬಾದಾಮ್ ಮಿಲ್ಕ್. ಇದು ರೆಡ್ ಲೇಬಲ್ ಅದೊಂದೇ ನಂಗೆ ಗೊತ್ತಿರೋದು, ಇನ್ಯಾವುದು ಗೊತ್ತಿಲ್ಲ. ಇದೇನು ಜಾಗ ಮಸ್ಟರ? ಎಗ ಮಸ್ಟರ್. ಏನ್ ಮ್ಯಾಟ್ರು? ಡೌನ್ ಮಾಡಿ ಸ್ವಲ್ಪ. पाणी आणताना काही पडलं ಡ್ರಿಂಕ್ ಎಸೆಪ್ ಡ್ರಿಂಕ್ ಎಸೆಪ್ ಡ್ರಿಂಕ್ ಎಸೆಪ್. ಹಾ ಚೆನ್ನಾಗಿರುತ್ತೆ ಕುಡಿದು ನೋಡು, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಡ್ರಿಂಕ್ ಎಸೆಪ್. ಫುಲ್ ಕಾಫಿ ಅದ್ರಲ್ಲಿ ಇನ್ನೇನು ಇಲ್ಲ, ಅದ್ರಲ್ಲಿ ನೀರು ತಣ್ಣಗಿದೆ. ಅದು ನಾವೇನು ಬ್ಲಾಗ್ ಮಾಡಿಲ್ಲ ಅಲ್ವಾ ಗೋವಾಗ್ ಬಂದ್ಬಿಟ್ಟು ಇಬ್ರು. ಜಸ್ಟ್ ನೆನ್ನೆ ಬೈಕ್ ಮಾತ್ರ ಹಾಕಿದ್ದೇವೆ. ಬೈಕ್ದಾಗ್ದೆ ಶಾಪಿಂಗ್ ಆಗದೆ ಅದ್ರಲ್ಲೇ ಗೊತ್ತಾಯ್ತು ನಾವು ಏನು ಹಾಕಿಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದೇ ಇಲ್ಲ ಇವಳಿಗೆ. ಎಷ್ಟು 2 hours ಡಿಲೇ ಆಗಿದೆ ಫ್ಲೈಟ್ ಬಿಕಾಸ್ ಆಫ್ ವೆದರ್ ತುಂಬ ಕೆಟ್ಟದಾಗಿದೆ. ಯಾಕಂದ್ರೆ ಇವತ್ತೇನಾದರೂ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗ್ರಿ ನಾಳೆ ಬನ್ನಿ ಅಂದರೆ ನಾಳೆ ಬರ್ರಿ ಅಂದರೆ ಮತ್ತೆ ಹೋಗೋದಾ? ಇಲ್ಲೇ ತಾಜಲ್ಲಿ ಇಲ್ಲೇ ಹೋಟೆಲ್ ಬುಕ್ ಮಾಡಿಬಿಡ್ರಪ್ಪ ಅನ್ನೋದು ಏರ್ಲೈನ್ ಅವ್ರಿಗೆ. ಹಿಡ್ಕೊ ಲಿಪ್ಸ್ಟಿಕ್ ಹಾಕೊಂತೀನಿ. ಅದೇನು ಗೊತ್ತಾ ಹೋಗಿರೋದು? ಏನಕ್ಕೆ? ಸ್ಟ್ರಾ ಇಲ್ಲಿ ಇಟ್ಕೊಂಡು ಅಂತ ಕುಡಿದ್ನಲ್ಲ, ಅದಕ್ಕೆ ಹೋಗ್ಬಿಟ್ಟಿದೆ. ಲೋಕಲ್ ಲಿಪ್ಸ್ಟಿಕ್ಕು. ಹಲೋ, ದಿಸ್ ಈಸ್ ಫೇಸಸ್ ಕೆನಡಾ ಅವರ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್. ಶೇಡ್ ಈಸ್ ಕೋಕೋ ಕ್ರಶ್. ಸೌಂದರ್ಯ ಅವ್ರನ್ನು ಕೇಳಿ, ಅವರು ಹೇಳ್ತಾರೆ, ಅವ್ರ ನಿದ್ದೆ ಗಣ್ಣಲ್ಲಿ ಎದ್ದಲ್ಸ್ ಕೇಳಿದ್ರು ಹೇಳ್ತಾರೆ. ದಿಸ್ ಈಸ್ ವಾವ್ ಕಂಫಿ ಮ್ಯಾಟ್ ಲಿಪ್ಸ್ಟಿಕ್ ಫ್ರಮ್ ಫೇಸಸ್ ಕೆನಡಾ ಕೋಕೋ ಕ್ರಶ್. ಚೆನ್ನಾಗಿ ಅಡ್ವರ್ಟೈಸ್ ಮಾಡ್ತೀವಿ ಇಬ್ರು ಫೇಸಸ್ ಕೆನಡಾದು, ಬಟ್ ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್, ನಿಜ ಹೇಳ್ತಾರೆ ನಾನು. ಅಯ್ಯೋ ಅಯ್ಯಯ್ಯೋ. ಓಕೆ. ಅಲ್ಲ ವ್ಲಾಗ್ ಮಾಡ್ತಾ ಇದೆಯಾ ನೀನು? ಲಿಪ್ಸ್ಟಿಕ್ಗೋಸ್ಕರ ಕ್ಯಾಮ್ರಾ ಇಟ್ಕೊಂಡಿದ್ಯಾ? ಎರಡು. ಎಲ್ಲಿ ಒಂದು ನಿಮಿಷ. ಏನು ಇವಾಗ ಇಲ್ಲಿ ತಿನ್ಕೊಂಬಿಡೋದಂಗೆ. ಲಿಪ್ಸ್ಟಿಕ್ ಏನಾದ್ರು ತಿಂತಾರನೇ? ನಾವು ಹೆಣ್ಮಕ್ಳು ಎಷ್ಟು ಲಿಪ್ಸ್ಟಿಕ್ ತಿಂದಿರ್ತೀವಿ ಹೇಳು? ಇವಾಗ ನೀರು ಕುಡಿಬೇಕಾದ್ರೆ, ಏನೋ ಕುಡಿಬೇಕಾದ್ರೆ, ತಿನ್ಬೇಕಾದ್ರೆ ಎಲ್ಲ ಹೊಲ್ಟೋಗ್ಬಿಟ್ಟಿರುತ್ತೆ. ನಾವು ಲಿಪ್ಸ್ಟಿಕ್ಕೇ ತಿನ್ಬಾರ್ದಂದ್ರೆ ಹಿಂಗೆ ತಗೊಂಡು ಹಿಂಗೆ ತಿನ್ಬೇಕು. ನೀರೆಲ್ಲ ಕುಡಿಬೇಕು, ಅದನ್ನ ಚಂದ ಕಾಣಲಿ ಅಂತ. ಹಾಕ್ಲೇ ಮಾಡೋದು ಲಿಪ್ಸ್ಟಿಕ್. ಚಂದ ಕಾಣಲ್ವಲ್ಲ ಅವಾಗ? ಅದೇ ತಿಂತೀಯಾ? ಚಂದ ಕಾಣಲ್ಲ. ಲಿಪ್ಸ್ಟಿಕ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲಪ್ಪ, ನಾವು ಹುಡುಗರು ಹಾಕೊಂತೀವ. ನಾವಿವಾಗ ಹುಡುಗಿಯರು ಗಡ್ಡ ಬೆಳೆಸ್ಕೊಳಕ್ಕಾಗುತ್ತಾ? ಆಯಿತು ಕೇಳಿಲಿ ಇವಾಗ. ನಿನ್ನ ಲಿಪ್ಸ್ಟಿಕ್ಕು ನನ್ನ ಲಿಪ್ಸ್ಟಿಕ್ಕು ಏನು ಡಿಫ್ರೆನ್ಸ್ ಕಾಣ್ತಾ ಇದೆ ಕಲರು? ನಂದು ಚಂದ ಇದೆ, ನಿಂದು ಚಂದ ಇಲ್ಲ. ಏಯ್ ಪಿಂಕಾಗೆ ಐತಲ್ಲ, ಇನ್ನೇನೇ ಬೇಕು ಮಗು? ಮುಂದಕ್ಕೆ ಬಾ, ಮುಂದಕ್ಕೆ ಬಾ. ಹೆಂಗಿದೆ ಈ ಫ್ಲೈಟು? ಆ ಫ್ಲೈಟ್ ಚೆನ್ನಾಗಿದೆ, ಈ ಫ್ಲೈಟ್ ಚೆನ್ನಾಗಿದೆ. ಇದು ಚಂದ ಇದೆ, ಬಟ್ ಇದು ಬಸ್ ಥರ ಫೀಲ್ ಆಗ್ತಾ ಇದೆ. ಅದು ಆ್ಯಕ್ಚುಲ್
ಪ್ಲೇನ್ ಥರ ಫೀಲ್ ಆಯಿತು, ಬಟ್ ಇದು ಬಸ್ ಥರ ಫೀಲ್ ಆಗ್ತಿದೆ. ಅಷ್ಟರ ಹೆಂಗೆ ಫೀಲ್ ಆಗುತ್ತೆ ಈಗ? ಅವಳು ಡಲ್ಲಲ್ಲಿ ಅದೇ ಹೇಳ್ತಾ ಇದ್ಲು, ಇದಕ್ಕೆ ಹೆಂಗೆ ಅಂತ ಇದೆಯಾ ಅಂದರೆ ನೀನು ಅಂಡಮಾನಲ್ಲೆಲ್ಲ ಫುಲ್ ಟರ್ಬುಲೆನ್ಸ್ ಇರುತ್ತಂತೆ, ಅಲ್ಲಿ ಹೆಂಗೆ ಮಾಡ್ತೀಯ ನೀನು ಅಂತ. ಫುಲ್ 2.5 hours ಫುಲ್ ಟರ್ಬುಲೆನ್ಸ್ ಇರುತ್ತಂತೆ. ಅದೆಲ್ಲ ಒಂದೊಂದ್ಸರಿ ಲ್ಯಾಂಡಿಂಗೇ ಆಗಲ್ವಂತೆ, ಯಾಕಂದರೆ ಓಷನ್ ಮೇಲೆ ಅಲ್ವಾ, ಓಷನಲ್ಲಿ ಫುಲ್ಲು ಕ್ಲೌಡ್ಸ್ ಇರುತ್ತಲ್ಲ. ನಿಂಗೆ ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು ಎರಡು ಐತೆ ಇವಾಗ. ಹೇಳು ಬೇಗ ಹೇಳು. ಆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ನೀನೇ ಡಿಸೈಡ್ ಮಾಡ್ಕೊಂಬಿಡು. ಈ ಫ್ಲೈಟು ಓಡಿಸ್ತಿರೋ ಪೈಲಟ್ ಹುಡುಗಿ. ಓಕೆ, ವುಮೆನ್. ಸೊ ಇಟ್ ಇಸ್ ಗುಡ್ ಆರ್ ಬ್ಯಾಡ್? ಹೇಳು. ಫರಾನು ಮತ್ತೆ ಶಿವೆ ಹೇಳಿದ್ರು ಗೊತ್ತಾ, ಹುಡುಗಿ ಪೈಲಟ್ ಇದ್ಲು ಅಂತ ಹೇಳ್ಬಿಟ್ಟು. ಇನ್ನೊಂದ್ಸರಿ ಹುಡುಕು. ಫರಾನ್ ಹುಡುಗಿ ಪೈಲಟ್ ಇದ್ದು ಲ್ಯಾಂಡಿಂಗ್ ಮಾಡಿ ಫುಲ್ ಅಲ್ಲಾಡಿಸ್ಬಿಟ್ಲಂತೆ. ಫ್ಲೈಟ್ ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಜ್ಞಾಪಕ ಆಯ್ತಾ? ಟೇಕ್ ಆಫ್ 6. ನನ್ನನ್ನು ಕಾಮಿಡಿ ಫೇಸ್ ಮಾಡ್ಕೊಂಡಿದ್ಯಾ ನೀನು? ಟೇಕ್ ಆಫ್ ಹಾಕ್ಬೇಕಾದ್ರೆ ನಿನ್ನ ರಿಯಾಕ್ಷನ್ ನನಗೆ ಗೊತ್ತಾಗಬೇಕು. ಕೈಯನಿಗೆ ಸಿಗ್ತಾ ಇದೆಯಾ? ಹಿಂದೆ ಸೀಟ್ ಹೋಗ್ಬಿಡ್ತೀನಿ ಎಲ್ಲ ನಾನು. ಪ್ರಾಕ್ಟೀಸ್ ಆಯ್ತು ನಮ್ಮಲ್ಲಿ, ನಾಟಕ ಆಡಬಾರ್ದು. ಆಯ್ತು, ಇವಾಗ ನಮ್ಮ ಗಾಡಿನ ಹುಡುಕಿಲ್ಲ ಪಾರ್ಕಿಂಗಲ್ಲಿ. ಇವಾಗ ಈ T1 ಪಾರ್ಕಿಂಗಲ್ಲಿ ನಮ್ಮ ಗಾಡಿ ಹುಡುಕ್ಬೇಕಂತೆ. ನನಗೆ ತುಂಬ ಈಸಿ ಗಾಯ್ಸ್, ಯಾಕಂದರೆ ನಾವು ಕಾರ್ ತಗೊಂಡಾಗಿಂದ ಈ ಟೇಪೇ ತೆಗ್ದಿಲ್ಲ. ಏನಕ್ಕೆ ತೆಗ್ದಿಲ್ಲಕ್ಕಂತ ಇದನ್ನ ಟೇಪ್? ಅದರಿಂದ ತುಂಬ ಉದ್ದ ಕಥೆ ಇದೆ, ತುಂಬ ತುಂಬ ದೊಡ್ಡ ಕತೆ ಇದೆ, ತುಂಬ ದೊಡ್ಡ ಕಥೆ ಇದೆ. ನಾವು ಆ ಕಾರ್ದು ಟೇಪ್ ತೆಗಿಯೋದೇ ಇಲ್ಲ. ಅಮ್ಮ ಫೈನಲಿ ಬೆಂಗಳೂರಿಗೆ ಬಂದಿದ್ದಾಯ್ತು. ಹೊಟ್ಟೆ ಹಸಿತಾ ಇಲ್ವಾ ನಿನಗೆ? ಇಲ್ಲ, ಬರ್ಗರ್ ತಿನ್ಬಿಟ್ಟಲ್ಲ, ಅದಕ್ಕೆ ನನಗೆ ಹೊಟ್ಟೆ ಹಸಿತದೆ. ಏನು ಮಾಡೋದು ಇವಾಗ? ಬರ್ಗರ್ ತಿನ್ಬಿಟ್ರೆ ಹೊಟ್ಟೆನೇ ಹಸಿಯಲ್ಲ. ನಂಗೆ ಹಸಿವಿಲ್ಲ, ಮಲ್ಕೊಬೇಕಷ್ಟೆ. ಚೆನ್ನಾಗೈತೆ ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ ಹೋಗ್ಬಿಟ್ಟಿದೆ. ಚೆನ್ನಾಗಿದೆ. ಇದೆ ಮೇಟ್ ಲಿಪ್ಸ್ಟಿಕ್ ಫೀಸಸ್ ಕೆನಡಾ ಅಂದ್ಬಿಟ್ಟು. ಮ್ಯಾಟ್ ಲಿಪ್ಸ್ಟಿಕ್ ಫೇಸಸ್ ಕೆನಡಾ. ಕೋಕೋ ಕ್ರಶ್. ಕೋಕೋ ಅಣ್ಣು ಅಣ್ಣು. ಇವಾಗ ನಾವು ಹೈದರಾಬಾದ್ ಹೋಗೋದಾ, ಯಲಹಂಕ ಹೋಗೋದಾ, NH44 ಹೋಗೋದಾ? MS ಡ್ರೈವ್. MS ಡ್ರೈವ್ಗೆ ಹೋಗ್ತೀವಿ ನಾವು ಇವಾಗ.